ಏನೋ ಚುನಾವಣೆ ಮುಗಿತಾ ಇದ್ದ ಹಾಗೆ ಜನತೆಗೆ ಕರೆಂಟ್ ಶಾಕ್ ಕೊಡೋಕೆ ಕೆಆರ್ಸಿ ಸಜ್ಜಾಗಿದೆ ಅಂತ ನಾವು ನಿನ್ನೆ ಮಾಹಿತಿಯನ್ನು ಕೊಟ್ವಿ. ಅದರಂತೆ ಹಂಗೇನೆ ಮಾಡಿದ್ದಾರೆ. ಇಲ್ಲಿ ಚುನಾವಣೆ ಮುಗಿತಾ ಇದ್ದ ಹಾಗೆ ಜನರಿಗೆ ಕರೆಂಟ್ ಶಾಕ್ ಅನ್ನ ಕೆಆರ್ಸಿ ನೀಡಿದೆ. ಬೆಂಗಳೂರಲ್ಲಿ ಕೆಆರ್ಸಿಯ ಅಧ್ಯಕ್ಷ ಶಂಕರಲಿಂಗೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 13% ವಿದ್ಯುತ್ ದರ ಹೆಚ್ಚಳ ಆಗ್ತಾ ಇದೆ. ಚುನಾವಣೆ ಮುಗಿತಾ ಇದ್ದ ಹಾಗೆ ಕರೆಂಟ್ ಶಾಕ್ ನೀಡಿದ್ದಾರೆ. ಇದು ಚುನಾವಣೆಗಿಂತ ಮುಂಚೆ ಮಾಡಿದ್ರೆ ಜನರು ಏನಾದರೂ ಪಾಠ ಕಲಿಸಿದ್ರೆ ಅಂತ ಹೇಳಿ ವೋಟ್ ಮಾಡೋದು ಕೂಡಲೇ ಈಗ ಬೆಲೆ ಏರಿಕೆ, ವಿದ್ಯುತ್ ದರ ಏರಿಕೆಯನ್ನ ಮಾಡಲಾಗಿದೆ. 13% ವಿದ್ಯುತ್ ಬಿಲ್ ನೆಕ್ಸ್ಟ್ ಬಿಲ್ ಇಂದ ನಿಮಗೆ ಏರಿಕೆ ಆಗತ್ತೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 13% ವಿದ್ಯುತ್ ದರ ಹೆಚ್ಚಳಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಎಲ್ಲ ಎಸ್ಕಾಂಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ವು. ನಷ್ಟ ಆಗ್ತಾ ಇದೆ, ಸ್ವಲ್ಪವೂ ಹೆಚ್ಚು ಮಾಡಿಲ್ಲ ಆದರೆ ಸಾಧ್ಯವೇ ಇಲ್ಲ ಅಂತ ಎಸ್ಕಾಂಗಳು ಸಲ್ಲಿಸಿದ್ವು ಪ್ರಸ್ತಾವನೆಯನ್ನ ಕೆಇಆರ್ಸಿಗೆ. ಅದರಂತೆ ವೋಟಿಂಗ್ ಆಗೋದನ್ನೇ ಕಾಯ್ತಾ ಇದ್ದಂತ ಕೆಇಆರ್ಸಿ ಈಗ ನಿರ್ಧಾರಕ್ಕೆ ಬಂದಿದೆ. ನಿನ್ನೆ ಮಾಹಿತಿ ಲಭ್ಯವಾಗಿತ್ತು ಇವತ್ತು ಕರೆಂಟ್ ಶಾಕ್ ಕೊಡ್ತಾರೆ ಅಂತ ಹೇಳಿ. ಅದರಂತೆ ಇವತ್ತು ದರ ಹೆಚ್ಚಳ ಮಾಡಲಾಗಿದೆ. ಇದೀಗ ಶಂಕರಲಿಂಗೇಗೌಡ ಕೆಆರ್ಸಿ ಪ್ರೆಸಿಡೆಂಟ್ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಬನ್ನಿ ಏನ್ ಹೇಳ್ತಿದ್ದಾರೆ ನೋಡೋಣ. ಚಾರ್ಜಸ್ ಆಫ್ 1,15,776 per megawatt, right? ಬೆಸ್ಕಾಂನಲ್ಲಿ ಅವರು ಕೇಳಿದರು ನಮಗೆ 19,236 ಕೋಟಿ, ಇನ್ನೂ ಜಾಸ್ತಿ ಕೇಳಿದರು ಅವರು. ಅದರಲ್ಲಿ ಸ್ವಲ್ಪ ರೆಡ್ಯೂಸ್ ಮಾಡಿದ್ದೇವೆ. 19,680 ಕೇಳಿದರು. ನಾವು 19,236 ಕೋಟಿಯಷ್ಟು ಅವರಿಗೆ ಇದನ್ನು ಕೊಟ್ಟಿದ್ದೇವೆ ಅವರ ಫೈನಾನ್ಷಿಯಲ್ ಇಯರ್ 19ಗೆ. ಒಂದು ರಿಕವರಿ ಆಫ್ ಅಬೌಟ್ 1,000 crores ಅವರು ಈ ಸಾರಿ ರಿಕವರ್ ಮಾಡ್ಬೋದು. ಆ್ಯಾವ್ರೇಜ್ ಇನ್ಕ್ರೀಸ್ ಅಂತ ನಾವೇನು ತಿಳ್ಕೊಬೇಕಂತ ಹೇಳಿದರೆ, ಇಟ್ ಹ್ಯಾಸ್ HT ಇನ್ಕ್ರೀಸ್, ಕಮರ್ಷಿಯಲ್ ಇನ್ಕ್ರೀಸ್, ಡೊಮೆಸ್ಟಿಕ್ ಇನ್ಕ್ರೀಸ್, ರೈಟ್, ಸಮ್ ಮೋರ್ ಸಮ್ ಲೆಸ್. ಹೌ? ಭಾಳ ಕಡಿಮೆ 20 ಪೈಸಾ, ಮಿನಿಮಮ್ 20 ಪೈಸಾ ಕೆಲವರಿಗೆ, ಮ್ಯಾಕ್ಸಿಮಮ್ ಆಗಿರುವಂಥದ್ದು 60 ಪೈಸೆ. ಸೊ ಅದನ್ನು ತಗೊಂಡು ಈ ಆ್ಯಾವ್ರೇಜ್ ಆಫ್ 38 ಪೈಸೆ ಅಂತ ಬಂದಿದೆಯಲ್ಲ, ಅದನ್ನು ಹಾಕೋಬೇಡಿ. ಎಲ್ಲರಿಗೂ 38 ಪೈಸೆ ಬರೋದಿಲ್ಲ. ಕೆಲವರು ಡೊಮೆಸ್ಟಿಕ್ ಎಲ್ಲ ಬರೀ 20 ಪೈಸೆದಲ್ಲಿದ್ದಾರೆ, ಕಮರ್ಷಿಯಲ್ನವ್ರಿಗೆ ಸ್ವಲ್ಪ 60 ಪೈಸೆಯಷ್ಟು ಜಾಸ್ತಿ ಆಗಿದೆ. ಸೊ ದಟ್ ಈಸ್ ದಿ ಆ್ಯಾವ್ರೇಜ್ ದಟ್ ಹ್ಯಾಸ್ ಬಿನ್ ವರ್ಕ್ಡ್ ಔಟ್. ಬಟ್ ಓವರ್ ಆಲ್ ಇನ್ಕ್ರೀಸ್ ಈಸ್ ಓನ್ಲಿ 5.93%. 5.93. ಅವರು 14% ಕೊಡಿ ಅಂತ ಕೇಳಿದರು. ನಾವು ಒಂದು 5.93, ಇದು ಬಾಟಾ ಥರ 6% ಅಂತ ಬರ್ಕೋಬೋದು ನೀವು. 5.93% ಹ್ಯಾಸ್ ಬಿನ್ ಗಿವನ್. ಇವರಲ್ಲಿ ಒಂದಷ್ಟು ಒಂದು 2-3 ಕನ್ಸೆಷನ್ ರಿಫಾರ್ಮ್ಸನ್ನು ಮಾಡಿದ್ದೇವೆ. ಅದು ದಟ್ ವಿ ಕ್ಯಾನ್ ಸ್ಪೀಕ್ ಅಬೌಟ್. ಮುಖ್ಯವಾದಂಥ ರಿಫಾರ್ಮ್ಸ್ ಏನು ಬೆಸ್ಕಾಮಲ್ಲಿ ಅಂತ ಹೇಳಿದರೆ, 3 ಕ್ಲಿಯರ್ ರಿಫಾರ್ಮ್ಸ್ ಇಲ್ಲಿ. ಅಂದರೆ ಜನಪರವಾದಂಥ ಕೆಲವು ರಿಡಕ್ಷನ್ಸು. ಉದಾಹರಣೆಗೆ BMRCLಗೆ, ಮೆಟ್ರೋ ಕಾರ್ಪೊರೇಷನ್ ಏನಿದೆ ಅದಕ್ಕೆ ನಾವು ಅಪ್ರಾಕ್ಸಿಮೇಟ್ಲಿ 6 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅವ್ರಿಗೆ 6 ರೂಪಾಯಿ ಚಾರ್ಜ್ ಮಾಡ್ತೀವಿ. ಈಗ ಅವರಿಗೆ 1 ರೂಪಾಯಿ ರೆಡ್ಯೂಸ್ ಮಾಡಿದ್ದೇವೆ ಪರ್ ಯೂನಿಟ್. BMRCLಗೆ 1 ರೂಪಾಯಿ ರೆಡ್ಯೂಸ್ ಮಾಡಿದ್ದೇವೆ. ಇಟ್ ವಿಲ್ ಬಿ 5 ರೂಪಿ ಪರ್ ಯೂನಿಟ್ ಮೆಟ್ರೋಗೆ, ಬೆಂಗಳೂರು ಮೆಟ್ರೋಗೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪ್ಲಿಕೇಶನ್, ಯು ನೋ ವೆರಿ ವೆಲ್. ಸೊ ರೇಟ್ ಕಡಿಮೆ ಆಗಿದ್ದಾಗ ಕನ್ಸ್ಯೂಮರ್ಗೆ ಹೆಲ್ಪ್ ಆಗ್ತದೆ, ಮತ್ತು ಅವರ ಟ್ಯಾರಿಫ್ ಇನ್ಕ್ರೀಸ್ ಮಾಡೋ ಅಗತ್ಯ ಅವ್ರಿಗೆ ಬರುವುದಿಲ್ಲ. ಎರಡನೇದು, ರೈಲ್ವೇಸ್ ಸ್ವಲ್ಪ ಲಾರ್ಜ್ ಸ್ಕೇಲ್ ಎಲೆಕ್ಟ್ರಿಫಿಕೇಷನ್ ಮಾಡಬೇಕು ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ಅವ್ರಿಗೆ ಈಗಿರುವಂಥ ಟ್ಯಾರಿಫ್ನಲ್ಲಿ 40 ಪೈಸೆ ಕಡಿಮೆ ಮಾಡಿದ್ದೀವಿ. ರೈಲ್ವೇಸಿಗೆ ಇರೋ ಟ್ಯಾರಿಫಲ್ಲಿ 40 ಪೈಸೆ ಕಡಿಮೆ ಮಾಡಿದ್ದೀವಿ. 6 ರೂಪೀಸ್
their tariff will be 6 rupees for the entire state. We want them to electrify as many tracks as possible. Traction, electrical traction increase ಆಗಲಿ ಅಂತ ಹೇಳಿಕೊಂಡು ಬೆಸ್ಕಾಂನವರು ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಎಂಕರೇಜ್ ಮಾಡಲಿಕ್ಕೆ ಅಂತ ನಮ್ಮದೊಂದು ಪ್ರಪೋಸಲ್ ಇದೆ. ಸ್ವಲ್ಪ ಇದನ್ನು ಕನ್ಸೆಷನಲ್ ಟ್ಯಾರಿಫಲ್ಲೇ ಕೊಡಿ ಅಂತ ಅವರು ಸಹ ಕೇಳಿದರು. ವಿ ಹ್ಯಾವ್ ವರ್ಕ್ಡ್ ಔಟ್ ದಿ ಟ್ಯಾರಿಫ್ ಆ್ಯಂಡ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಎ ನ್ಯೂ ಟ್ಯಾರಿಫ್. 4 ರೂಪಾಯಿ 85 ಪೈಸೆ ಅವರಿಗೆ. ಜನರಲಿ ದೇ ಆರ್ ಕಮರ್ಷಿಯಲ್ ರೇಟ್ಸ್, ಟೆಕ್ನಿಕಲಿ ದೇ ಆರ್ ಕಮರ್ಷಿಯಲ್, ಮಾರಾಟ ಮಾಡ್ತಾರೆ. ಆದರೂ ಸಹ ಅವ್ರಿಗೆಲ್ಲ ಕಮರ್ಷಿಯಲ್ನವ್ರಿಗೆ 8 ರೂಪಾಯಿ ಮೇಲೆ ಇರುತ್ತೆ. 4 ರೂಪಾಯಿ 85 ಪೈಸೆ, 4 ರೂಪಿ 85 ಪೈಸೆ ಪರ್ ಕಿಲೋವ್ಯಾಟ್ ಅವರ್. ಒಂದು. ಎರಡನೇದು, ದೇರ್ ಇಸ್ ಅನದರ್ ರಿಫಾರ್ಮ್ ಇನ್ ದಿಸ್. ಎನಿ ಒನ್ ಹೂ ಎಸ್ಟಾಬ್ಲಿಷಸ್ ಎ ಚಾರ್ಜಿಂಗ್ ಸ್ಟೇಷನ್ ಡಸಂಟ್ ರಿಕ್ವೈರ್ ಲೈಸೆನ್ಸ್. We will exempt him from obtaining license.